ಲಾಫಿಂಗ್ ಪೀಕಾಕ್ ಪ್ರೊಡಕ್ಷನ್ಸ್ ಬ್ಯಾನರ್ ಅಡಿಯಲ್ಲಿ ಸಿನಿಮಾ ನಾಯಿ ಇದೆ ಎಚ್ಚರಿಕೆ. ಈ ಸಿನಿಮಾದ ಟ್ರೇಲರ್ ಹಾಗೂ ಹಾಡುಗಳ ಬಿಡುಗಡೆ ಸಮಾರಂಭ. ಥ್ಯಾಂಕ್ ಯು ದಿವ್ಯಾ ಅಲೋರ್ ಅವರೇ. ಮತ್ತು ಮೊದಲನೇದಾಗಿ ಕ್ಷಮೆ ಇರಲಿ, ನಾನು ಈ ಒಂದು ಕಾರ್ಯಕ್ರಮಕ್ಕೆ ಬರೋದು ಯಾಕೆ ತಡವಾಯಿತು ಅಂದರೆ, ಗೊತ್ತು ನಿಮಗೆಲ್ಲ ಟ್ರಾಫಿಕ್ಕು, ಎಲ್ಲರಿಗೂ ಬೇಗ ಶುರು ಮಾಡಬೇಕು ಅಂತೀರಾ. ಆದರೆ ವೆಂಕಟೇಶ್ ಅವರಿಗೆ ಫೋನ್ ಮಾಡಿ ಹೇಳಿದೆ, ನನ್ನ ತಡ ಆಗುತ್ತೆ, ಶುರು ಮಾಡ್ಕೊಂಬಿಡಿ, ಪತ್ರಕರ್ತರು ಕಾಯೋದು ಬೇಡ, ಕಾರ್ಯಕ್ರಮ ಶುರು ಆಗ್ತಾ ಇದ್ದಂಗೆ ಜಾಯಿನ್ ಆಗ್ತೀನಿ ಅಂತ. ನಾನು ಟ್ರೈಲರ್ ಆಗಲೇ ನೋಡಿದ್ರಿಂದ ಟ್ರೈಲರೂ ತೋರಿಸ್ಬಿಡಿ ಏನಿದೆ, ಆದರೂ ವೆಯ್ಟ್ ಮಾಡಿದ್ದಾರೆ ನಮ್ಮ ಡಾಕ್ಟರ್ ಲೀಲಾ ಅವರು. ಟೈಟಲ್ ಬಗ್ಗೆ ಸ್ಟ್ರೈಟಾಗಿ ಬರ್ತೀನಿ. ನಾಯಿ ಇದೆ ಎಚ್ಚರಿಕೆ. ನಾಯಿ ಇದೆ ಎಚ್ಚರಿಕೆಯ ಒಂದು ನಿರ್ದೇಶಕ ಕಲೇಗೌಡರು ಅಂತ. ಕಲೇಗೌಡರಲ್ಲಿ ಕಲೆ, ಅವ್ರ ಹೆಸರಲ್ಲೇ ಕಲೆ ಅಂತ ಇರೋದ್ರಿಂದ ಎಲ್ಲಿ ಡೈರೆಕ್ಟರ್ ಕಾಣ್ತಾ ಇಲ್ಲ ಇಲ್ಲಿ. ಎಸ್, ಅವರ ನಿರ್ದೇಶನ ಮತ್ತು ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಡಾಕ್ಟರ್ ಲೀಲಾ ಮೋಹನ್. ಲೀಲಾ ಮೋಹನ್ ಅವರು ನನ್ನ ಫ್ಯಾಮಿಲಿ ಡಾಕ್ಟರ್. ಸಿಮಿಯಾ ಪರಿಚಯ ಇಲ್ಲ, ಆದರೆ ನನ್ನ ಇಡೀ ಫ್ಯಾಮಿಲಿಯ ಒಂದು ಮಾತ್ರೆಗಳು ಕೊಡ್ತಾ ಒಂದು ಪರಿಚಯ ಆಗಿ, ಒಂದು ಡಾಕ್ಟ್ರಾಗಿ, ಒಂದು ಹಂಚಿಕೆದಾರರಾಗಿ ಮತ್ತು ನಿರ್ಮಾಪಕರಾಗಿ, ಈಗ ನಟರಾಗಿ ಒಂದು ಪ್ರವೇಶ ಮಾಡ್ತಾರೆ ಚಿತ್ರರಂಗಕ್ಕೆ. ಅವ್ರಿಗೆ ಒಳ್ಳೇದಾಗಲಿ. ಇಷ್ಟನ್ನ ಬಿಟ್ಕೊಡೋಕ್ಕಾಗಲ್ಲ, ಯಾಕೆಂದರೆ ಇದು ನಾಯಿ ಇದೆ ಎಚ್ಚರಿಕೆ ಅಂತ ಟೈಟ್ಲ್ ಇಟ್ಟಿದ್ದೀನಿ ಅಂದರೆ, ಸೊ ಅಲ್ಲಿ ಏನೋ ಒಂದಿದೆ ಅಂತ. ಎಲ್ಲರೂ ಅನ್ಕೊತಾರೆ ನಾಯಿ ಇದೆ ಎಚ್ಚರಿಕೆ, ಏನಿದು ನಾಯಿ ಇದೆ ಎಚ್ಚರಿಕೆ, ಎಲ್ಲರಿಗೂ ಒಂದು ಡೌಟ್ ಬರುತ್ತೆ. ಮನೆ ಮುಂದೆ ಬಿದ್ದಿರುವಂಥ ಒಂದು ಬೋರ್ಡ್, ಮನೆ ಮುಂದೆ ಹಾಕಿರ್ತಾರೆ ನಾಯಿ ಇದೆ ಎಚ್ಚರಿಕೆ ಬೋರ್ಡು. ಹಾಂ, ನಾಯಿ ಇದೆ ಎಚ್ಚರಿಕೆ ಬೋರ್ಡ್ನ ಮನೆ ಮುಂದೆ ಹಾಕಿರ್ತಾರೆ. ಸೊ ಅದು ನಾನು ಸ್ಟಾರ್ಟಿಂಗಲ್ಲಿ ಕತೆ ಮಾಡಿದಾಗ ಯಾವುದೋ ಒಂದು ಇಂಗ್ಲೀಷ್ ಸಿನಿಮಾ ನೋಡಿದಾಗ, ಸೊ ನಾನು ಈ ಥರ ಹೊಸ್ದಾಗಿ ಏನಾದರೂ ಒಂದು ಮಾಡಬೇಕು, ಹೊಸ ಕಂಟೆಂಟ್ನ ನಾನು ಕ್ರಿಯೇಟ್ ಮಾಡಬೇಕು ಅಂತ ಯೋಚನೆ ಮಾಡಿದಾಗ, ಸೊ ಎಲ್ಲರೂ ಮಾಡ್ತಾರೆ ಹಾರಾರು, ಎಲ್ಲರೂ ಮಾಡ್ತಾರೆ ಲವ್ ಸ್ಟೋರಿ, ಎಲ್ಲರೂ ಮಾಡ್ತಾರೆ ರೌಡಿಸಮ್ಮು, ಸೊ ಆ ಥರ ಒಂದು ಕಾನ್ಸೆಪ್ಟಲ್ಲಿ ನಾನು ಮಾಡಬೇಕು ಅಂತ, ನಾನು ಹೊಸ್ದಾಗಿ ಏನಾದರೂ ಮಾಡಬೇಕು ಅಂತ ಬಂದಿದ್ದೆ. ನನಗಿದು ನಾಯಿ ಇದೆ ಎಚ್ಚರಿಕೆ ಅಂತ ಒಂದು ಕಾನ್ಸೆಪ್ಟು. ಸೊ ಮಾಡಿದ್ದೀನಿ. ತುಂಬ ಟ್ವಿಸ್ಟ್ ಇದೆ ಸಬ್ಜೆಕ್ಟಲ್ಲಿ, ಕತೆ ಅಂತೂ ಯಾವುದೇ ಕಾರಣಕ್ಕೂ ಹೇಳೋಕ್ಕಾಗಲ್ಲ. ಸೊ ಅದನ್ನು ನೀವು ಟ್ರೈಲರ್ ನೋಡಿ ನೀವೇ ತಿಳ್ಕೊಬೇಕಾಗತ್ತೆ ಏನಿದೆ ಅಂತ ಅಂದ್ಬಿಟ್ಟು. ಸೊ ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್. ಟೈಟಲ್ಗೂ ಸಿನಿಮಾಗೂ ಏನು ಸಂಬಂಧ ಅಂತಾರಾ? ಸೊ ಟೈಟ್ಲಿಗೂ ಸಿನಿಮಾಗೂ ಭಾಳ ಸಂಬಂಧ ಇದೆ. ಯಾಕೆಂದರೆ ಸಬ್ಜೆಕ್ಟಲ್ಲಿ ಬಂದ್ಬಿಟ್ಟು ಒಂದು ಡಾಗ್ ಕಂಟೆಂಟ್ ಆಗಿರೋದ್ರಿಂದ, ಒಂದು ನಾಯಿ, ಇವಾಗ ನಾವೇನಂತೀವಿ, ನಾಯಿನ ಮನೇಲಿ ಪ್ರತಿಯೊಬ್ಬರು ನಾಯಿ ಸಾಕ್ತಾರೆ. ಸೊ ಯಾಕೆ ಅಲ್ಲೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ. ಈ ಸಬ್ಜೆಕ್ಟಲ್ಲಿ ಅದನ್ನು ಹೇಳಿದ್ವಿ ನಾವು. ಸೊ ಮನೇಲಿ ಪ್ರತಿಯೊಬ್ಬರು ನಾಯಿ ಸಾಕೋರು ಕೂಡ ಸೊ ಅದನ್ನು ಕಂಪಲ್ಸರಿ ಫಾಲೋಅಪ್ ಮಾಡಲೇಬೇಕು. ಒಂದು ನಾಯಿಗೆ ಒಂದು ರೇಬಿಸ್ ಬಂದರೆ ಏನಾಗುತ್ತೆ, ಅದರಿಂದ ಏನು ಪ್ರಾಬ್ಲಮ್ ಕ್ರಿಯೇಟ್ ಆಗ್ತವೆ, ಸೊ ಏನೇನೆಲ್ಲ ಸಮಸ್ಯೆ ಕ್ರಿಯೇಟ್ ಆಗ್ತವೆ, ಎಷ್ಟು ಹೆಲ್ತ್ ಇಶ್ಯೂ ಆಗುತ್ತೆ, ಸೊ ಅದರಿಂದ ಏನೇನು ಎಫೆಕ್ಟ್ ಆಗ್ಬೋದು ಅನ್ನೋದನ್ನ ಈ ಸಿನಿಮಾದಲ್ಲಿ ತುಂಬ ಡೀಟೇಲ್ ಆಗಿ ತೋರಿಸಿದ್ವಿ. ಸೊ ಇದು ಮೇನ್ ಕಂಟೆಂಟ್ ಅದಾಗಿರೋದ್ರಿಂದ ನಾಯಿ ಇದೆ ಎಚ್ಚರಿಕೆ ಅಂತ ಟೈಟ್ಲು ನಾವು ಇಟ್ಟಿದ್ದೀವಿ ಸರ್. ಮೇಡಮ್, ನಮ್ಮ ಡೈರೆಕ್ಟರ್ ಹೇಳ್ದಂಗೆ ಇದು ಕಂಪ್ಲೀಟ್ಲಿ ಸೈನ್ಸ್ ಫಿಕ್ಷನ್ ಅಲ್ಲ, ತುಂಬ ಎಂಟರ್ಟೈನ್ಮೆಂಟ್ ಇದೆ ಮೂವಿಯಲ್ಲಿ. ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ. ಆರಾಮಾಗಿ ಸಿನಿಮಾಗೆ ಬಂದು ಒಂದು 2 hours 2.5 hour ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು. ಕಂಪ್ಲೀಟ್ಲಿ ಸೈನ್ಸ್ ಫಿಕ್ಷನ್ ಅಲ್ಲ. ಆಮೇಲೆ ಏನೇನೋ ತೋರಿಸ್ಬಿಟ್ಟಿದ್ದೀವಿ ಅದು ಇದು ಅಂತ CG ವರ್ಕಲ್ಲಿ ಅಂಥದ್ದೇನಿಲ್ಲ. CG ವರ್ಕ್ ಕೂಡ ತುಂಬ ಕಮ್ಮಿ ಇದೆ. ಅಂದರೆ ಮೈನ್ ಒರಿಜಿನಲ್ ನಾಯಿಗಳನ್ನೇ ಜಾಸ್ತಿ ಯೂಸ್ ಮಾಡಿದ್ದೀವಿ ಮೂವಿಯಲ್ಲಿ. ಸ್ವಲ್ಪ ಒಂಚೂರು ಮಾಡಿದ್ದೀವಿ, ಬಟ್ ಸ್ಟಿಲ್ ವರ್ಕ್ ತುಂಬ ಇದೆ. ಬಟ್ ಓಕೆ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಲೀಲಾ ಮೋಹನ್ ಅಂತ ಹೇಳಿ. ನಿಮ್ಗೆ ಆಲ್ರೆಡಿ ಗೊತ್ತಿರತ್ತೆ ಅಂತ ಅನ್ಕೊತೀನಿ. ನಾನು ತುಂಬ ಪ್ರೆಸ್ ಮೀಟ್ಸಲ್ಲಿ ಹೇಳ್ತಾ ಇರ್ತೀನಿ. ಯೂಶ್ವಲಿ ನನ್ನ ಬಗ್ಗೆ ನಾನೇ ಇಂಟ್ರೊಡಕ್ಷನ್ ಕೊಡ್ತಾ ಇರ್ತೀನಿ. ನಾನು MBBS MD ಜನರಲ್ ಮೆಡಿಸಿನ್ ಮಾಡಿರೋದು. ಮತ್ತು ನನ್ನ ಸ್ವಂತ ಪ್ರಾಕ್ಟೀಸ್ ಇದೆ ಪಡಿದಮ್ ಹೆಲ್ತ್ ಕೇರ್ ಅಂತ ಹೇಳಿ HSRಲ್ಲಿ. ಅದಾದಮೇಲೆ ನಾನು ಕನ್ಸಲ್ಟೆಂಟಾಗಿ ಮಣಿಪಾಲ್ ಮತ್ತು ಮದರ್ಹುಡ್ ಆ್ಯಂಡ್ ರೈನ್ಬೋ ಹಾಸ್ಪಿಟಲ್ಸ್ ಅಂತ ಇದೆ, ಸೊ ಸರ್ಜಾಪುರ್ ರೋಡಲ್ಲಿ. ಸೊ ಅಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ. ಸೊ ಎಲ್ಲರಿಗೂ ಬಂದಿರೋರಿಗೆ ಧನ್ಯವಾದಗಳು. ತುಂಬ ಒಂದು ಕ್ರೇಜಿ ಎಕ್ಸ್ಪೀರಿಯನ್ಸ್ ನನಗೆ ಅದು ಮೂವಿದು. ಬ್ರೋ ಹೇಳ್ದಂಗೆ ನನಗೆ ಆ್ಯಕ್ಚುಲಿ ಬ್ರೋ ಅಂತ ಕರಿತೀನಿ ಅವ್ರನ್ನ. ಬರೀ ಒಂದು 2 tracks ಮತ್ತು ಇನ್ನೊಂದು ಸ್ವಲ್ಪ ವರ್ಕ್ ಇದೆ. ಆ್ಯಕ್ಚುಲಿ ಅದಕ್ಕೂ ಮುಂಚೆ ನನ್ನ ಜೊತೆಲಿ ಇನ್ನೊಬ್ರು ಪಾರ್ಟ್ನರ್ ಇದ್ದರು ಮ್ಯೂಸಿಕ್ಗೆ. ಸೊ ಇಬ್ಬರು ಒಂದು ಕೊಲಾಬ್ರೇಷನಲ್ಲಿ ವರ್ಕ್ ಮಾಡಿರೋದು. ಸೊ ಇನ್ನೊಂಥರ ಕ್ರೇಜಿ ಹಾರರ್ ಮತ್ತು ಅದ್ರ ಜೊತೆಲಿ ಸ್ವಲ್ಪ ಇನ್ನೊಂದಷ್ಟು ಎಲಿಮೆಂಟ್ಸ್, ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಲ್ಲ ಟೆಕ್ನಿಕಲಿ. ಇಟ್ಸ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು. ಆ್ಯಕ್ಚುಲಿ ಇನ್ನೊಬ್ರು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಬರಬೇಕಿತ್ತು, ಆ್ಯಕ್ಚುಲಿ ಬರಲಿಲ್ಲ ಅವ್ರು ಬಂದಿದ್ರೆ ಇಬ್ಬರು ಒಂದು ಒಳ್ಳೆ ಇದರಲ್ಲಿ ಮಾತಾಡ್ಬೋದಾಗಿತ್ತು, ಆಗಲಿಲ್ಲ. ಬಟ್ 2 track, ಟೋಟಲ್ 4 track ಇದೆ. 2 track ಡಿಫ್ರೆಂಟ್ ಜಾನರ್ಸಲ್ಲಿದೆ. ಒಂದೊಂದು ಡಿಫ್ರೆಂಟ್ ಜಾನರ್ಸ್ ಇದೆ. ಒಂದು ರಾಕ್ ಆಗಿರ್ಬೋದು, ಇನ್ನೊಂದು ಸಮ್ ಕ್ಲಾಸಿಕಲ್ ವರ್ಷನ್, ಈ ಥರ ಇದೆ. ಬಟ್ ಗೆಲಾನು ಕ್ರೇಜ್ ಇದೆ. ಟೋಟಲಿ ಓವರ್ ಆಲ್ 100% ಪಕ್ಕ ಥಿಯೇಟರಲ್ಲಿ ಒಂದು ಒಳ್ಳೆ ಸೌಂಡ್ ಮಾಡೋದು ಅದಂತೂ ಖಂಡಿತ. ಹೋಪ್ ಫಾರ್ ದ ಬೆಸ್ಟ್. ದಟ್ಸ್ ಇಟ್. ಥ್ಯಾಂಕ್ ಯು. ಅಂತ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ
ನನ್ನ ಹೃದಯಪೂರ್ವಕ ಧನ್ಯವಾದಗಳು. ನನ್ನ ಹೆಸರು ಬಂದು ಶ್ರೀನಿ ಅಂತ. ನಮ್ಮ ಲೀಲಾ ಮೋಹನ್ ಸರ್ ಅವರ ಜೊತೆ ಒಂದು ಪಾತ್ರನ ಮಾಡಿದ್ದೀನಿ, ಅವ್ರ ಫ್ರೆಂಡ್ ಕ್ಯಾರೆಕ್ಟ್ರು. ಅದು ಬಿಟ್ಟು ಬೇರೆ ಏನೋ ಕೇಳಂಗಿದೆ ಕೇಳಿ, ಪರವಾಗಿಲ್ಲ. ಪಾತ್ರದ ಬಗ್ಗೆ ಬಂದ್ಬಿಟ್ಟು ನಾನು ಪ್ರೊಫೆಷ್ನಲಿ ಬಂದ್ಬಿಟ್ಟು ಡಾಗ್ ಬ್ರೀಡರ್. ಹೌದು, ನನ್ನ ಹತ್ರ ಒಂದು 40 ನಾಯಿ ಇದೆ. ಡೈಲಿ ಒಂದು 4-5 ಮರಿ ಮಾರ್ತೀನಿ. ಅದು ಬಿಟ್ಟರೆ ಮಾಡಿಸ್ತೀರಾ? ಮರಿ ಮಾಡಿಸ್ತೀರಾ? ಮಾಡ್ತೀನಿ ಅಂದ್ರೆ ಮಾಡಿಸ್ತೀರಾ? ಎಸ್, ಮರಿ ಮಾರ್ತೀನಿ ಅಂತ ಮೇಡಮ್ ಹೇಳಿದ್ದು. ಮಾಡ್ತೀನಿ, ಅದು ಮಾಡ್ತೀನಿ ಅಂತ ಇಲ್ಲ, ಸಾರಿ. ಡೈಲಿ ಒಂದು 4-5 ಮರಿನ ನಾನು ಮಾರ್ತೀನಿ. ಪ್ರೊಫೆಷ್ನಲಿ ಬಂದ್ಬಿಟ್ಟು ಡಾಗ್ ಬ್ರೀಡರ್, ಪೆಟ್ ಶಾಪ್ ಇದೆ. ಹಂಗಾಗಿ ನೀವು ಅವಾಗಿಂದ ನಮ್ಮ ಡೈರೆಕ್ಟರ್ ಸರ್ನ ಮತ್ತು ನಮ್ಮ ಹೀರೋ ಸರ್ನ ಎಲ್ಲ ಕ್ವಶನ್ ಕೇಳ್ತಾ ಇದ್ರಿ ರ್ಯಾಬಿಸ್ ಬಗ್ಗೆ, ಅದು ಇದು ಅಂತ. ಆವಾಗ ನನಗೆ ಹೇಳಕ್ಕೆ ಗೊತ್ತಾಗ್ತಾ ಇತ್ತು. ಇವಾಗ ಚಾನ್ಸ್ ಸಿಕ್ಕಿದೆ, ಏನೋ ಕೇಳಂಗಿದ್ರೆ ಪರವಾಗಿಲ್ಲ ಕೇಳಿ. ಹಾಂ ಸರ್. ಹಾಂ, ರೋಡಲ್ಲಿರೋ ನಾಯಿ ಸುಮ್ಮನೆ ಏನು ಅಟ್ಯಾಕ್ ಮಾಡಲ್ಲ. ಅದು ಯಾಕೆ ಅಟ್ಯಾಕ್ ಮಾಡುತ್ತೆ ಅಂತ ಹೇಳ್ತೀನಿ ಕೇಳಿ. ಅದು ಸುಮ್ಮನೆ ಅದೇನು ಅಟ್ಯಾಕ್ ಮಾಡಲ್ಲ. ಯಾಕೆ ಅಟ್ಯಾಕ್ ಮಾಡುತ್ತೆ ಅಂತಂದರೆ, ಬೈ ಚಾನ್ಸ್ ಯಾರೋ ದಾರಿಲಿ ಹೋಗೋವಾಗ ನೋಡ್ದೆ ಇಲ್ಲ ನೋಡಿನೂ ಅದಕ್ಕೇನಾದ್ರು ತೊಂದರೆ ಕೊಟ್ಟಿದ್ರೆ, ಗಾಡಿ ಹತ್ತಿಸಿದ್ರೆ, ಇಲ್ಲ ಅದಕ್ಕೆ ಭಯ ಪಡಿಸಿದ್ರೆ, ಅದು ಅದ್ರ ಮೈಂಡಲ್ಲಿ ಇರುತ್ತೆ. ಎಷ್ಟು ವರ್ಷ ಬದುಕಿರುತ್ತೋ ಅದು ಮೈಂಡ್ ಸೆಟ್ ಹಂಗೆ ಇರುತ್ತೆ. ನೀವು ಸುಮ್ಮನೆ ನಡ್ಕೊಂಡು ಹೋಗೋವಾಗ ಪಕ್ಕದಲ್ಲಿ ಮಲ್ಕೊಂಡಿದ್ರೆ ಹೋಗಲ್ಲ, ಅದು ಕಚ್ಚಕ್ಕೆಲ್ಲ ಹೋಗಲ್ಲ. 10 ನಾಯಿಯಲ್ಲಿ 2 ನಾಯಿ ಮಾತ್ರ ಆ ಥರ ಮಾಡುತ್ತೆ, 8 ನಾಯಿ ಮಾಡಲ್ಲ. ಅದು ಏನಕ್ಕೆ ಆ ಥರ ಮಾಡುತ್ತೆ ಅಂತಂದರೆ, ಅದೇ ಅದಕ್ಕೇನಾದ್ರು ತೊಂದರೆ ಮಾಡಿದರೆ ಅದು ಮೈಂಡ್ ಸೆಟ್ ಆಗಿರುತ್ತೆ. ಅದು ಯಾರು ಬಂದರೆ ಅದೇ ಥರ ಲಾಸ್ಟ್ ಟೈಮ್ ಆಗಿರೋ ಥರನೂ ಈ ಸಲನೂ ಮಾಡ್ತಾರೇನೋ ಅನ್ನೋ ಗಾಬರಿಲಿ ನಮಗೆ ಅಟ್ಯಾಕ್ ಮಾಡುತ್ತೆ ಅಷ್ಟೇ ಸರ್. ಮಕ್ಕಳ ಮೇಲೆ ಅಟ್ಯಾಕ್ ಮಾಡುತ್ತಲ್ಲ ಸರ್ ಅದು? ಮೇಡಮ್, ಅದು ಮಕ್ಕಳ ಮೇಲೆಲ್ಲ ಸುಮ್ಮನೆ ಏನು ಅಟ್ಯಾಕ್ ಮಾಡಲ್ಲ. ಇವಾಗ ನಾವು ಈ ಕತೆ ಮಾಡಿರೋದು ಬಂದ್ಬಿಟ್ಟು ನಮ್ಮ ಕಲಿ ಮಾಸ್ಟರ್ ಇದ್ದಾರಲ್ಲ, ಅವರು ಒಳ್ಳೆ ಚೆನ್ನಾಗಿ ರೀಡ್ ಮಾಡಿದ್ದಾರೆ. ಏನಂದರೆ, ಅದು ಎಷ್ಟೇ ವರ್ಷ ಆದ್ರೂ ಓನರು ಪ್ಲಸ್ ಮಕ್ಕಳು ಎಲ್ಲರೂ ಒಂದು ಫ್ಯಾಮಿಲಿಲಿ ಅದು ಒಂದು 5 ಜನನ ಅಟ್ಯಾಚ್ಮೆಂಟಲ್ಲಿ ಇಟ್ಕೊಂಡಿರುತ್ತೆ ಆ ಫ್ಯಾಮಿಲಿನ. ಹೊರಗಡೆಯವ್ರನ್ನ ಅದು ಜಾಸ್ತಿ ಅಟ್ಯಾಚ್ಮೆಂಟ್ ಇಟ್ಕೊಂಡಿರಲ್ಲ. ಹೊರಗಡೆಯವ್ರು ನೋಡಿದಾಗ ಬಗ್ಳ್ಬೋದು, ಇಲ್ಲ ಅಂದರೆ ಆ ಮಗು ಇವಾಗ ರ್ಯಾಬಿಸ್ ಅನ್ನೋ ಒಂದು ಏನೋ ಡಿಸೀಸ್ ಬರ್ತಾ ಇದೆ ಅಂತ ಹೇಳ್ತಾರಲ್ಲ, ಡಿಸೀಸ್ ಬರ್ತಾ ಇದೆ ಅಂತ ಹೇಳ್ತಾರಲ್ಲ, ಅದು ಸುಮ್ಮನೆ ಏನೋ ಮಕ್ಕಳಿಗೆಲ್ಲ ಇದಿರಲ್ಲ, ಬಂದಿರುತ್ತೆ. ನಮ್ಮ ಡಿಪಾರ್ಟ್ಮೆಂಟ್ ಅವರಾಗಲಿ ಯಾರೇ ಆಗಲಿ ಅದ್ರ ಬಗ್ಗೆ ಕ್ಲೀನಾಗಿ ರೀಡ್ ಮಾಡಿರಲ್ಲ. ಯಾವ ನಾಯಿ ಇರುತ್ತೆ, ಯಾವ ನಾಯಿ ಇರಲ್ಲ ನೋಡಿರಲ್ಲ. ಅದ್ರ ಮೇಲೆ ಏನೋ ಒಂದು 10 ನಾಯಿಯಲ್ಲಿ 2 ನಾಯಿಗೆ ಬಂದಿರುತ್ತೆ. ಆ ನಾಯಿ ಏನೋ ಫೈಟ್ ಮಾಡೋವಾಗ, ಊಟ ಮಾಡೋವಾಗ ರೋಡ್ ಸೈಡಲ್ಲಿ ಫೈಟ್ ಅವ್ರು ಕೇಳಿದ ಕ್ವಶನ್, ಅದಕ್ಕೆ ಅವ್ರಿಗೆ ಹೇಳ್ಬಿಡ್ತಾ ಇದ್ದೀವಿ. ಹಾಂ, ಆ ಥರ ಏನಾರು ಇದ್ದಾಗ ಒಂದಕ್ಕೊಂದು ಲಿಂಕ್ ಆಗಿ ಅದು ಫೆರೋಷಿಯಸ್ ಆಗಿರುತ್ತೆ. ಎಲ್ರಿಗೂ ನಮಸ್ಕಾರ. ನಾನು ಈ ಸಿನಿಮಾದಲ್ಲಿ ಜೂಲಿ ಅನ್ನೋ ಒಂದು ಪಾತ್ರ ಮಾಡಿದ್ದೀನಿ. ನನ್ನ ಹೆಸರು ಜೂಲಿ, ಕ್ಯಾರೆಕ್ಟರ್ ನೇಮು. ಜೂಲಿ ಅಂತ ಯಾಕೆ ಹೆಸರಿಟ್ಟಿದ್ದೀರಾ ಅಂತ ಗೊತ್ತಿಲ್ಲ ಸರ್. ಸಿನಿಮಾ ಎಲ್ಲ ಆದಮೇಲೆ ಹೀಗೆ ಹೇಳ್ತಿದ್ದಾರೆ ಯಾಕೆ ಜೂಲಿ ಅಂತ ಹೆಸರಿಟ್ಟಿದ್ದೀನಿ ಅಂತ. ಓಕೆ, ಒಂದು ಅದ್ಭುತವಾದ ಒಂದು ಪಾತ್ರ ಕೊಟ್ಟಿದ್ದಾರೆ ಡೈರೆಕ್ಟರು. ಥ್ಯಾಂಕ್ ಯು ಸೋ ಮಚ್ ಹೇಳಕ್ಕೆ ಇಷ್ಟಪಡ್ತೀನಿ ಡೈರೆಕ್ಟರ್ಗೆ. ಸೊ ಈ ಸಿನಿಮಾ ಬಂದು ಕಂಪ್ಲೀಟ್ ಒಂದು ನಾಯಿ ಬಗ್ಗೆ ಸಿನಿಮಾ. ಸೊ ಸಿನಿಮಾ ಹೇಗಿದೆ ಅಂತ ಎಲ್ಲರೂ ನೋಡಿ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಅದೇ ಜೂಲಿ ಅನ್ನೋ ಪಾತ್ರ ಮಾಡಿದ್ದು ನಾನು. ಇದರಲ್ಲಿ ಸಿನಿಮಾಗೋಸ್ಕರ ಟ್ರೈ ಮಾಡ್ತಾ ಇರ್ತೀನಿ. ಒಂದು ರೀಲ್ಸ್ ಮಾಡೋ ಅಂಥ ಹುಡುಗಿ, ಯಾವಾಗಲೂ ಲೈವ್ ಹೋಗೋದು, ಟಿಕ್ಟಾಕ್ ಮಾಡೋದು. ಸೊ ಸಿನಿಮಾ ಅಂದರೆ ಹುಚ್ಚು ನನಗೆ. ಸಿನಿಮಾದೊಳಗಡೆ ಸಿನಿಮಾಗೆ ಹುಚ್ಚು, ಆ ಥರ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ರಿಯಲ್ ಲೈಫಲ್ಲೂ ಅದೇನೆ. ಮೂವಿಲಿ ನಾಯಕಿ ನಟಿಯಾಗಿ ಮಾಡ್ತಾ ಇದ್ದೀನಿ. ನನ್ನ ಹೆಸರು ದಿವ್ಯಶ್ರೀ ಅಂತ. ಐ ಆಮ್ ರಿಯಲಿ ಸಾರಿ ಒನ್ಸ್ ಅಗೇನ್, ಲೇಟ್ ಆಯಿತು ಸ್ವಲ್ಪ. ಅಂದರೆ ನೆನಪಾಗುತ್ತಿಲ್ಲ ಎಲ್ಲರೂ. ಐ ಆಮ್ ಸಾರಿ. ಥ್ಯಾಂಕ್ಸ್. ನಿಮ್ಮ ಪಾತ್ರದ ಬಗ್ಗೆ ತಿಳಿಸಿದ್ವ್ಯಾ? ಓಕೆ, ಸೊ ನನ್ನ ಪಾತ್ರ ಇಲ್ಲಿ ವೈಫ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಸೊ ಹೀರೋ ಬಂದು ಲೀಲಾ ಮೋಹನ್, ಎಲ್ಲರಿಗೂ ಗೊತ್ತಿದೆ. ಸೊ ಅವ್ರ ವೈಫ್ ಕ್ಯಾರೆಕ್ಟರ್ ಆಗಿ ನಾನು ಹೀರೋಯಿನ್ ಆಗಿ ಮಾಡ್ತಾ ಇದ್ದೀನಿ. ಸೊ ಬೇಸಿಕಲಿ ಇಟ್ಸ್ ಅ ಹಾರರ್ ಮೂವಿ. ಆ್ಯಂಡ್ ಐ ಆಮ್ ಸಾರಿ, ಐ ಆಮ್ ನಾಟ್ ಯೂಸ್ ಟು ಟಾಕ್ ಆನ್ ಸ್ಟೇಜ್. ಐ ಆಮ್ ರಿಯಲಿ ಸಾರಿ. ಐ ಆಮ್ ನಾಟ್ ಸ್ಕೇರ್ಡ್, ಬಟ್ ಭಯ ಏನಿಲ್ಲ, ಬಟ್ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಲ್ಲ. ಐ ಆಮ್ ಸಾರಿ. ಒಂದು ಪುಟ್ಟ ಕಾಣಿಕೆಯನ್ನು ನೀಡಲಾಗ್ತದೆ.
ಪುಟ್ಟದಿಲ್ಲ, ಇದು ಸ್ವಲ್ಪ ಸೈಜ್ ದೊಡ್ಡದಿದೆ ಇದು. ಮೊದಲೇ ಅವ್ರ ನಿಮ್ಮ ಲೀಲಾ ಸರ್ ಹೇಳಿದ್ದಾರೆ, ಸೊ ನೀವೇನೇ ಕೊಟ್ಟರು ದೊಡ್ಡದಾಗೇ ಇರುತ್ತೆ ಗಿಫ್ಟು ಅನ್ನೋದು ಕೂಡ ಗೊತ್ತಿದೆ. ಪುಟ್ಟದೊಂದು ನಾನೇನೋ ಪ್ಯಾಚಪ್ ಮಾಡೋಣ ಅಂದರೆ ಇಲ್ಲ, ದೊಡ್ಡ ಗಿಫ್ಟ್ ಇದೆ ಅದರೊಳಗೆ ಅಂತಿದ್ದಾರೆ. ನಾಯಿ ಸೊ ನಾವು ಕ್ಯೂರಿಯಸ್ ಆಗಿದ್ದೀವಿ ಏನಿರಬಹುದು ಗಿಫ್ಟ್ ಬಾಕ್ಸ್ ಒಳಗೆ ಅಂತ. ಮಾಡಿಬಿಡಿ ಮೇಡಮ್. ಕರೆದ ತಕ್ಷಣ ಬಂದರು ಮೇಡಮ್. ನನ್ನ ಮನೆಗೆ ಬಂದು ಇನ್ವೈಟ್ ಮಾಡ್ತೀನಿ ಅಂತ ಹೇಳಿದೆ, ಬೇಡ ನೀವು ಫೋನಲ್ಲಿ ಹೇಳಿ ಸಾಕು ಬರ್ತೀನಿ ಅಂತಂದರು. ಸೊ ಇಲ್ಲ, ಟ್ರೀಟ್ಮೆಂಟ್ ನೆಕ್ಸ್ಟ್ ಫ್ರೀಯಾಗಿ ಕೊಡಬೇಕಾಗತ್ತೇನೋ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್. ಕಾರ್ಯಕ್ರಮದ ಘನತೆಯನ್ನು ಹೆಚ್ಚಿಸಿದ್ರಿ ನೀವು ಬಂದು. ಸೊ ಸಿನಿಮಾ ಆದಷ್ಟು ಬೇಗ ರಿಲೀಸ್ ಆಗಲಿ ಅಂತ ಕೋರ್ಕೊಳ್ತಾ, ಶುಭವಾಗಲಿ, ಎಲ್ಲರ ಸಹಕಾರ ನಿಮಗೆ ದೊರಕಲಿ. ಧನ್ಯವಾದಗಳು. ಸೊ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.